ಬರಲ್ಲ ಇಲಾಖೆಯಿಂದ ನಾನೇ ಕೂತೀನಿ ಇಲ್ಲಿ ಈಗ ಶಿಕ್ಷಣ ಪ್ರೇಮಿಗಳೇ, ಇಲ್ಲಿ ಆಯೋಜಿಸಲಾದ ಈ ಸಭೆಯ ಮುಖ್ಯ ಉದ್ದೇಶವೇನಪ್ಪ ಅಂದ್ರೆ ಪ್ರತಿಯೊಂದು ಸರ್ಕಾರ ಕಚೇರಿಗಳಲ್ಲಿ ಇಲಾಖೆಗಳಲ್ಲಿ ಸಾರ್ವಜನಿಕರ
ಶ್ರೀ ಸಾಮಾನ್ಯರ ಕಾರ್ಯಗಳು ವಿಳಂಬ ರೀತಿಯಲ್ಲಿ ಮತ್ತು ಮಂದಗತಿಯಲ್ಲಿ ಸಾಗುತ್ತಿವೆ ಮತ್ತು ಬಹಳ ಸರ್ಕಾರಿ ನೌಕರರು ಭ್ರಷ್ಟರಾಗಿಯೂ ಇದ್ದಾರೆ. ಆದ್ದರಿಂದ ಇಂಥ ಎಲ್ಲ ಭ್ರಷ್ಟಾಚಾರಿಗಳ ನೌಕರರನ್ನು ಮತ್ತು ಇಂಥ ಎಲ್ಲ ಸಾರ್ವಜನಿಕರ ಕಾರ್ಯಗಳನ್ನು ನಿಯಮಿತ ಸಮಯದಲ್ಲಿ ಆಗಬೇಕಾಗಿ ನಡೆಸುವ ಸಲುವಾಗಿ ಒಂದು ಸಕಾಲ ಎಂಬ ಯೋಜನೆ ಜಾರಿಗೆ ತಂದಿದೆ. ಈ ಸಕಾಲ ಎಂಬ ಯೋಜನೆ ಕುರಿತಾಗಿ ಮಾತನಾಡಲು ನಮ್ಮ ಗ್ರಾಮಕ್ಕೆ ಶ್ರೀ ಮಾನ್ಯ ಮುಖ್ಯ ಅಧಿಕಾರಿಗಳಾದ ರಂಗಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ಹೊರಟಿದ್ದಾರೆ. ಆದ್ರಿಂದ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಈ ಸಭೆಯ ಪರವಾಗಿ ನನ್ನ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ನಮ್ಮ ಮುಖ್ಯ ಅಧಿಕಾರಿಗಳಾದ ರಂಗಸ್ವಾಮಿಗಳನ್ನು ಈ ಗ್ರಾಮದ ಮುಖ್ಯ ಶಿಕ್ಷಣ ಪ್ರೇಮಿಗಳಾದ ಚಂದ್ರು ಅವರು ಅವರಿಗೆ ಶಾಲೆ ಹೊದಿಸಿ ಮಾಲಾರ್ಪಣೆ ಮಾಡಬೇಕೆಂದು ವಿನಂತಿ. ಚಂದ್ರು ಅವರಿಗೆ ಧನ್ಯವಾದಗಳು. ನಮ್ಮ ಈ ಅಧಿಕಾರಿಗಳು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ಸಕಾಲ ಬಗ್ಗೆ ಕುರಿತು ಎಲ್ಲ ಮಾಹಿತಿ ಪೂರ್ಣ ವಿವರವನ್ನು ಕೊಡುತ್ತಾ ಬಂದಿದ್ದಾರೆ. ನಮ್ಮ ಗ್ರಾಮಕ್ಕೂ ಅದರ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದಾರೆ. ಅವರು ಈ ಸಕಾಲ ಎಂಬ ಯೋಜನೆ ಬಗ್ಗೆ ಕುರಿತು ಮಾಹಿತಿ ಸಂದೇಶವನ್ನು ಕೊಡಬೇಕೆಂದು ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಈ ಸಕಾಲ ಯೋಜನೆಯ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಹಾಜನರೇ, ಶಿಕ್ಷಣ ಪ್ರೇಮಿಗಳೇ ಹಾಗೂ ಸಹೋದರ ಸಹೋದರಿಯರೇ ಮತ್ತು ಶಿಕ್ಷಣ ಪ್ರೇಮಿಗಳೇ, ಇವತ್ತಿನ ದಿನ ಈ ಸರ್ಕಾರಿ ಸೇವಾ ನೌಕರರ ಸಂಘ ವಲಯದಲ್ಲಿ ಹಲವಾರು ಒಂದು ಶ್ರೀ ಸಾಮಾನ್ಯರ ಬಡವ ದಲಿತರ ಕೆಲಸಗಳು ನಿಗದಿತ ಅವಧಿಯಲ್ಲಿ ಆಗ್ತಾ ಇಲ್ಲ ಮತ್ತು ಭ್ರಷ್ಟಾಚಾರ ಅತಿ ಹೆಚ್ಚಾಗಿರುವುದರಿಂದ ಈ ಒಂದು ಯೋಜನೆ ಅಡಿಯಲ್ಲಿ ಸಕಾಲ ಎಂಬತಕ್ಕಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಸಕಾಲ ಎಂದರೆ ಶ್ರೀ ಸಾಮಾನ್ಯರ ಮತ್ತು ದಲಿತ ವರ್ಗದ ಜನರ ಕೆಲಸವನ್ನು ನಿರ್ದಿಷ್ಟ ಅವಧಿಯಲ್ಲಿ ಪೂರೈಸುವುದು ಎಂದರ್ಥ. ಹಾಗಾದ್ರೆ ಹೇಗಪ್ಪ ಸ್ವಲ್ಪ ಬಿಡಿಸಿ ಹೇಳ್ರಲ್ಲ. ಹಾ, ಹೇಳ್ತೀನಿ ಕೇಳಪ್ಪ. ಹೌದ್ರಿ ಸರ್, ಸಕಾಲ ಅಂದ್ರೆ ಇದರ ಪೂರ್ಣ ಮಾಹಿತಿ ನಮ್ಗೆ ತಿಳಿಯುವ ರೀತಿಯಲ್ಲಿ ಹೇಳಿದ್ರೆ ಬಹಳ ಉಪಕಾರ ಅಂತ ನೋಡಿ ಸರ್. ಸಾಹೇಬರು ಬರೋಬ್ಬರಿ ತಿಳಿಯಾಕ ಅದಕ್ಕಾಗಿ ಎಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಕೂತ್ಕೊಂಡು ನಮ್ಮ ಸಾಹೇಬ್ರು ಏನ್ ಹೇಳ್ತಾರ ಅದು ಜರ ಚಿತ್ತು ಕೊಟ್ಟು ಈ ಕಡೆ ಗಮನ ಕೊಟ್ಟು ಏನ್ ಹೇಳ್ತಾರ ಅಂತ ಕೇಳಬೇಕು. ಸಾಹೇಬರಿನ ಸಕಾಲದ ಬಗ್ಗೆ ಮಾಹಿತಿಯನ್ನು ನಮ್ಮ ಜನರಿಗೆ ಕೊಡಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ.